ನಿಮಗೆ ಗೊತ್ತದ ಏನು ಮಹಾವಿಷ್ಣುವಿನ ಪೂಜೆ ಒಳಗೆ ತುಳಸಿಗೆ ಯಾಕಷ್ಟು ಪ್ರಾಮುಖ್ಯತೆ ಕೊಟ್ಟಾರ ಅಂತ ಹೇಳಿ? ಮತ್ತು ಮಹಾವಿಷ್ಣು ಅಥವಾ ವೆಂಕಪ್ಪನ ಫೋಟೋ ಒಳಗಾತು ಯಾವಾಗೂ ವೆಂಕಪ್ಪನ ಬಾರಿ ಒಳಗೆ ಮಂದಹಾಸ ಇದ್ದೇ ಇರ್ತದ. ಅದ್ರ ಹಿಂದೆ ಏನು ಕಾರಣದ ಅಂತ ಹೇಳಿ ಗೊತ್ತದ ಏನು? ಹಾಯ್, ಸೊ ಇವತ್ತು ಇನ್ನೊಂದು ಸ್ಟೋರಿ ಜೊತೆ ಬಂದೇನು. ಇನ್ನೇನು ತುಳಸಿ ಮದ್ವೆ ಬರ್ಲಿಗತ್ತದ. ತುಳಸಿ ಜನನ ಹೆಂಗಾತ ಅಂತ ಹೇಳಿ ಯಾರಿಗಾರಿ ಗೊತ್ತದ ಏನು? ತುಳಸಿ ಜನನದ ಬಗ್ಗೆ ಬಹಳಷ್ಟು ಕಥೆಗಳು ಅವ. ಅದ್ರಾಗ ನಾ ಇಲ್ಲಿ 2 ಕಥೆ ಹೇಳಿಗತ್ತೀನಿ. ಈಗ ನಾ ಹೇಳಿಕೊಟ್ಟಿರುವಂತ ಕಥೆ ಸ್ಕಂದ ಪುರಾಣದ ಪದ್ಮಖಂಡ ಒಳಗೆ ಬರ್ತದ. ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಒಬ್ರ ಮೇಲೆ ಒಬ್ರಿಗೆ ಎಷ್ಟು ಪ್ರೀತಿ, ಎಷ್ಟು ಭಕ್ತಿ, ಎಷ್ಟು ಗೌರವ ಅದ ಅಂತ ಹೇಳಿ ತಿಳ್ಕೊಬೇಕಂತ ಹೇಳಿ ಆಶಾ ಆಗಿ ಮಹಾಲಕ್ಷ್ಮಿ ಸ್ವತಃ ತುಳಸಿ ಅವತಾರವನ್ನ ಎತ್ತಾಳಂತ. ಸೊ ಅವಾಗಿಂದ ಮಹಾವಿಷ್ಣು ಹೇಳ್ತಾನಂತ, ಇನ್ನು ಮೇಲೆ ನನ್ನ ಪೂಜೆ ಒಳಗ ತುಳಸಿಗೆ ವಿಶೇಷ ಪ್ರಾಮುಖ್ಯತೆ ಕೊಡ್ಬೇಕಂತ ಹೇಳಿ ಅವಾಗಿಂದ ಈ ರೂಢಿ ಚಾಲು ಆಯ್ತು. ಹಿಂಗಾಗಿ ಇವತ್ತಿನ ತನಕನೂ ಮಹಾವಿಷ್ಣು ಆಗಿರ್ಲಿ, ವೆಂಕಪ್ಪ ಆಗಿರ್ಲಿ, ಅವ್ರ ಪೂಜೆ ಒಳಗ ತುಳಸಿಗೆ ಬಹಳ ವಿಶೇಷವಾಗಿ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಇನ್ನೊಂದು ಕಥೆನೂ ಸ್ಕಂದ ಪುರಾಣ ಒಳಗನ ಬರ್ತದ. ಆ ಕಥೆ ಪ್ರಕಾರ ವೃಂದ ಮತ್ತು ಜಲಂಧರ ಅಂತ ಹೇಳಿ ಇರ್ತಾರ. ಅವ್ರಿಬ್ರು ಗಂಡ ಹೆಂಡತಿ. ಜಲಂಧರ ಒಬ್ಬ ರಾಕ್ಷಸ, ಆದ್ರೆ ವೃಂದ ಮಾತ್ರ ಮಹಾವಿಷ್ಣು ಭಕ್ತಿ ಆಗಿರ್ತಾಳ. ವೃಂದ ಮಹಾ ಪಾತಿವ್ರತೆನೂ ಆಗಿರ್ತಾಳ. ವೃಂದಾನ್ ಪಾತಿವ್ರತೆ ಶಕ್ತಿಯಿಂದ ಜಲಂಧರನ ಯಾರು ಸೋಲಿಸ್ಲಿಕ್ಕೆ ಆಗ್ತಿರಂಗಿಲ್ಲ. ಸೊ ಹಿಂಗಾಗಿ ಎಲ್ಲಾ ದೇವತೆಗಳು ವಿಷ್ಣುಗೂ ಮೊರೆ ಹೋಗ್ತಾರ. ಹೋಗಿ ಹಿಂಗ ಎಲ್ಲಾ ನಮ್ಮ ದೇವಲೋಕವನ್ನ ನಾಶ ಮಾಡ್ಲಿಗತ್ತಾನ, ಹಿಂಗಾಗಿ ನಿನ್ನ ಏನಾರ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಮಹಾವಿಷ್ಣು ಕಡೆ ಹೋಗ್ತಾರೆ ಎಲ್ಲಾ ದೇವತೆಗಳು. ಮಹಾವಿಷ್ಣು ವೃಂದ ಮಹಾ ಪಾತಿವ್ರತೆ ಇದ್ದಾಳ. ಅಕ್ಕಿನ ಪಾತಿವ್ರತೆ ಮುಗಿದೇನೆ ಜಲಂಧರನ ಸಂಹಾರ ಆಗುದಿಲ್ಲ. ಅಕ್ಕಿನ ಪಾತಿವ್ರತೆ ಶಕ್ತಿಯಿಂದನ ಜಲಂಧರಗ ಯಾರು ಏನ್ ಮಾಡಿದ್ರು ಏನು ಆಗವಲ್ತು. ಖರೆ ಅವನ ಅಟ್ಟಹಾಸ ಮಾತ್ರ ಮುಗಿವಲ್ತು. ನಮ್ ದೇವಲೋಕ ಎಲ್ಲ ಹಾಳು ಮಾಡ್ಲಿತಾನ. ಸೊ ಈಗ ನೀನು ಹೆಲ್ಪ್ ಮಾಡ್ಬೇಕು ನಮಗಂತ ಹೇಳಿ ಎಲ್ಲಾ ದೇವತೆಗಳು ಮಹಾವಿಷ್ಣು ಕಡೆ ಹೋಗ್ತಾರ. ಅವಾಗ ಮಹಾವಿಷ್ಣು ನಿರ್ವಾ ಇಲ್ಲ, ಏನು ಉಪಾಯ ಹೊಡಿಲಾರ್ದಕ್ಕ ಅವ ಏನ್ ಮಾಡ್ತಾನ, ಮಹಾವಿಷ್ಣುನೇ ಜಲಂಧರನ ವೇಷ ಹಾಕಿ ವೃಂದಾ ಕಡೆ ಹೋಗಿ ಆಕಿನ ಪಾತಿವ್ರತೆಯನ್ನ ಭಂಗ ಮಾಡ್ತಾನ. ಸೊ ಆವಾಗ ಜಲಂಧರ ಶಿವನಿಂದ ಸಂಹಾರ ಹೊಂದುತ್ತಾನ. ಆದ್ರೆ ಈ ವಿಷಯ ಆಮೇಲೆ ವೃಂದಾಗ ಗೊತ್ತಾಗಿ ಆಕಿ ಮಹಾವಿಷ್ಣುವಿನ ಮೇಲೆ ಸಿಟ್ಟು ಮಾಡ್ಕೊತಾಳ. ನಾನಿನ್ನ ಸದಾ ಸ್ಮರಣೆ ಮಾಡ್ತಿದ್ದೆ, ನಾನಿನ್ನ ಭಕ್ತಿ ಆಗಿದ್ದೆ, ಆದ್ರೆ ನೀನು ನಿನ್ನ ಭಕ್ತಿಗಳಿಗೆ ಹಿಂಗ ಮೋಸ ಮಾಡಬಹುದೇನು ಅಂತ ಹೇಳಿ ಮಹಾವಿಷ್ಣುವಿನ ಮೇಲೆ ಬಹಳ ಸಿಟ್ಟು ಮಾಡ್ಕೋತಾಳ ವೃಂದ. ಸಿಟ್ಟು ಮಾಡ್ಕೊಂಡು ಜಲಂಧರನ ಜೊತೆನ ಸಹಗಮನ ಮಾಡ್ಕೋತಾಳ. ಅವಾಗ ಮಹಾವಿಷ್ಣು ಆಕಿನ ಭಕ್ತಿಗೆ ಮತ್ತು ತ್ಯಾಗಕ್ಕೆ ಮೆಚ್ಚಿ ವರ ಕೊಡ್ತಾನ, ನೀ ಮುಂದಿನ ಜನ್ಮದೊಳಗ ತುಳಸಿಯಾಗಿ ಜನನ ಮಾಡು, ನಿನ್ನನ್ನ ಎಲ್ಲಾರು ಪೂಜೆ ಮಾಡುವಂಗ ಆಗ್ಲಿ, ತುಳಸಿಗೆ ನಾನು ವಿಶೇಷ ಪ್ರಾಮುಖ್ಯತೆ ಕೊಡ್ತೇನೆ ನನ್ನ ಪೂಜೆ ಒಳಗ, ನೀನ್ ಸದಾ ನನ್ನ ಜೊತೆ ಇರುವಂಗ ಆಗ್ತದ ಅಂತ ಹೇಳಿ ಮಹಾವಿಷ್ಣು ಅವಾಗ ಆಕಿಗೆ ವರ ಕೊಡ್ತಾನ. ಇದನ್ನ ವೃಂದಾವನ ಅಂತಾನು ಹೇಳ್ತಾರೆ. ತುಳಸಿನ ಬಹಳಷ್ಟು ಗಿಡಗಳಿದ್ದು ಅಂದ್ರ ಅದನ್ನ ವೃಂದಾವನ ಅಂತಾನು ಹೇಳ್ತಾರೆ. ಸೊ ಇದು ತುಳಸಿಯ ಜನನದ ಕಥೆ ಸ್ಕಂದ ಪುರಾಣ ಒಳಗ್ ಬರ್ತದೆ. ಇನ್ನೊಂದು ಕಥೆ ಒಳಗ ಮಹಾವಿಷ್ಣು ಮಹಾಲಕ್ಷ್ಮಿಗೆ ಪ್ರಶ್ನೆ ಮಾಡ್ತಾನಂತ, ಇಷ್ಟು ಶತಶತಮಾನಗಳ ಕಳೆದ್ರು ನಿನ್ನ ಸೌಂದರ್ಯ ಒಂಚೂರು ಮಾಸಿಲ್ಲ, ಏನು ಇದರ ಗುಟ್ಟು ಅಂತ ಹೇಳಿ ಕೇಳ್ತಾನಂತ. ಅದಕ್ಕೆ ಮಹಾಲಕ್ಷ್ಮಿ ಹೇಳ್ತಾಳಂತ, ನಿಮ್ಮ ಮುಖದೊಳಗೆ ಎಲ್ಲಿ ತನ ಮಂದಹಾಸ ಇರ್ತದೋ ಅಲ್ಲಿ ತನ ನನ್ನ ಸೌಂದರ್ಯ ಒಟ್ಟ ಮಾಸಂಗಿಲ್ಲ, ನಾ ಇಷ್ಟೇ ಸ್ಫುರದ್ರೂಪಿಯಾಗಿ ಇರ್ತೀನಿ ಅಂತ ಹೇಳಿ ಮಹಾಲಕ್ಷ್ಮಿ ಹೇಳ್ತಾಳಂತ. ಹಿಂಗಾಗಿ ಇವತ್ತು ಪ್ರತಿಯೊಂದು ಗುಡಿ ಒಳಗ, ತಿರುಪತಿಯಿಂದ ಹಿಡಿದು ಸಣ್ಣ ಗುಡಿ ಒಳಗಿಂತ ನಾನು ಎಲ್ಲಾ ಗುಡಿ ಒಳಗ, ಎಲ್ಲಾ ಫೋಟೋ ಒಳಗ ಮಹಾವಿಷ್ಣು ಯಾವಾಗಲೂ ಮಂದಹಾಸವನ್ನ ಹೊಂದಿರ್ತಾನ. ಹಿಂಗಾಗಿ ಯುಗಗಳ ಕಳೆದ್ರೂ ಮಹಾಲಕ್ಷ್ಮಿ ಸೌಂದರ್ಯ ಮಾಸೋದಿಲ್ಲ, ಆಕಿ ಸ್ಫುರದ್ರೂಪಿಯಾಗಿನೇ ಇರ್ತಾಳಂತ ಹೇಳಿ ಈ ಕಥೆ ಒಳಗ ಉಲ್ಲೇಖ ಮಾಡ್ಯಾರ. ಈ ಕಥೆ ನಿಮ್ಗೆ ಏನಾದ್ರು ಗೊತ್ತಿತ್ತೇನು? ಕಮೆಂಟ್ ಮಾಡಿ ಹೇಳ್ರಿ.